ವಿಧಾನ ಪರಿಷತ್ನ 7ನೇ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿ ಹಾಗೆ ಜೆಡಿಎಸ್ ಸರ್ಕಸ್ ಅನ್ನ ನಡೆಸ್ತಾ ಇದೆ. ನಾವೆಲ್ಲ ಒಗ್ಗಟ್ಟು ತೋರಿಸಲು ಅಭ್ಯರ್ಥಿಯನ್ನ ಹಾಕಿದ್ದೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಯತ್ನಾಳ್ಗೆ ನಮಗೆ ಬೆಂಬಲ ನೀಡುವಂತೆ ಕೇಳಿದ್ದೀವಿ. ವಿಧಾನ ಪರಿಷತ್ ಚುನಾವಣೆ ಕುರಿತು ಎಚ್ಡಿಕೆ ಮಾತಿದು. ನಾವೆಲ್ಲ ಒಗ್ಗಟ್ಟನ್ನ ತೋರಿಸಲು ಅಭ್ಯರ್ಥಿಯನ್ನ ಹಾಕಿದ್ದೇವೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಸೊ ಯತ್ನಾಳ್ಗೆ ನಮಗೆ ಬೆಂಬಲವನ್ನ ನೀಡುವಂತೆ ಕೇಳಿದ್ದೀವಿ ಅವರ ಹತ್ರ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ಕೇಳಿ. ಸದ್ಯ ದೃಶ್ಯದಲ್ಲೂ ಗಮನಿಸ್ತಾ ಇರಬಹುದು, ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಒಕ್ಕಲಿಗ ವೋಟ್ ಬ್ಯಾಂಕ್ ಛಿದ್ರ ಆಗದೆ ಇರಲಿ ಅಂತ ಆ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನ ಆಡ್ತಾ ಇರುವಂತದ್ದು. ಈಗ ವಿಧಾನ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ 18ನೇ ತಾರೀಕು. ತಾವು ಒಂದು ಜೆಡಿಎಸ್ ಇಂದ ಅಭ್ಯರ್ಥಿಯನ್ನ ಹಾಕಿದ್ವಿ, ಅವ್ರನ್ನ ಏನಾದ್ರೂ ಮಾಡಿ ವಿನ್ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಜನರ ಸಹಾಯವನ್ನು ಕೂಡ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲೂ ಕೂಡ ನಾವು ಕೇಳ್ಕೊಂಡಿದ್ವಿ, ಮನವಿಯನ್ನ ಮಾಡಿದ್ವಿ, ನಮ್ಮವರಿಗೆ ನೀವು ವೋಟ್ ಹಾಕಿ ಅಂತ. ಯಾಕಂದ್ರೆ ಬಿಜೆಪಿ 2 ವೋಟ್ ಉಳ್ಕೊಂಡಿದೆ. ಸೊ ಅವರು ಕೂಡ ಇವರಿಗೆ ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವರ ಅಭ್ಯರ್ಥಿ ಗೆಲುವಿಗೆ ಅಂತ.